ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸ್ವಲ್ಪ ಸ್ಪೆಷಲ್ ಪವರ್ನ ಜೊತೆಗೆ ಬಂದಿದ್ದೀವಿ. ಏನಪ್ಪ ಅದು ಸ್ಪೆಷಲ್ ಪವರ್ ಅಂತ ನೋಡೋದಾದ್ರೆ ವೆಯ್ಟ್ ಮಾಡಿ ತೋರಿಸ್ತೀನಿ. ನೋಡಿದ್ರಾ? ಸೊ ಮೂವಿಂದನೇ ಎತ್ಬಿಟ್ವಿ. ಸೊ ಏನಪ್ಪ ಇದು ಬಾಕ್ಸ್ ಅಂತ ನೋಡೋದಾದ್ರೆ ಇನ್ಫಿನಿಕ್ಸ್ ನೋಟ್ 12 ಸೀರೀಸ್ನ ಒಂದು ಮಾರ್ವೆಲ್ ಸ್ಟುಡಿಯೋಸ್ನ ಡಾಕ್ಟರ್ ಸ್ಟ್ರೇಂಜ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ನ ಒಂದು ಸ್ಪೆಷಲ್ ಎಡಿಷನ್ ಸ್ಮಾರ್ಟ್ ಫೋನ್ ಇದ್ರೊಳಗಿದೆ. ಸೊ ಯಾವ್ದಪ್ಪ ಅದು ಮಾಡಲ್ ಅಂತ ಬಾಕ್ಸ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಹಾಗೆ ಶಾಕ್ ಆಗ್ತೀರಾ. ಯಾಕೆ ಅಂತ ನೋಡೋದಾದ್ರೆ ಅಷ್ಟಕ್ಕೊಂದು ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನು ಅಂತ ನೋಡೋಣ. ಸೊ ಫಸ್ಟ್ ಇನ್ಫಿನಿಕ್ಸ್ ನೋಟ್ 12 ಟರ್ಬೋನ ಒಂದು ಸ್ಮಾರ್ಟ್ ಫೋನ್ ಬಾಕ್ಸ್. ಇದ್ರೊಳಗೆ ಸ್ಮಾರ್ಟ್ ಫೋನ್ ಇದೆ. ಇದನ್ನ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಇನ್ನು ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಕಂಟೆಂಟ್ ಇದೆ ಅಂತ ತೋರಿಸ್ತೀನಿ. ಇನ್ನೊಂದು ಶಾಕಿಂಗ್ ಐಟಮ್ ಕೂಡ ಇದೆ ಇದರಲ್ಲಿ. ಏನಪ್ಪಾ ಅದು ಅಂತ ನೋಡೋದಾದ್ರೆ ಈ ರೀತಿ ಒಂದು ಪೌಚ್ ಅನ್ನ ಕೊಡ್ತಿದ್ದಾರೆ. ಇದರ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಕೊಬಹುದು ಡಾಕ್ಟರ್ ಸ್ಟ್ರೇಂಜ್ ಈ ತರ ಮಾಡಿದಾಗೆಲ್ಲ ಬರುತ್ತಲ್ವಾ. ಸೊ ಅದನ್ನ ಇಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನಾವು ಒಂದು ಗ್ಲಾಸ್ ನ ಸ್ಕ್ರೀನ್ ಗಾರ್ಡ್ ಅನ್ನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಅಂತ ಹಾಕಿ ಇನ್ ಸಿನಿಮಾಸ್ ಅಂತ ಹಾಕಿದ್ದಾರೆ. ಇದೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿದೆ. ಸೊ ನಿಮ್ಮ ಫ್ರಿಡ್ಜ್ ಗೆ ಅಂಟಿಸ್ಕೊಬಹುದು ಬೇಕಾದ್ರೆ. ಇನ್ನು ನೆಕ್ಸ್ಟ್ ಒಂದು ಲಾಕೆಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಡಾಕ್ಟರ್ ಸ್ಟ್ರೇಂಜ್ ನ ಒಂದು ಪೋಸ್ಟರ್ ಅನ್ನ ಹಾಕಿದ್ದಾರೆ. ಮತ್ತೆ ಇನ್ಫಿನಿಕ್ಸ್ ನ ಲೋಗೋ ಎಲ್ಲ ನೋಡ್ಕೊಬಹುದು. ಓಕೆ, ಇದು ಕೂಡ ಚೆನ್ನಾಗಿದೆ ನೋಡಕ್ಕೆ. ಇನ್ನು ಸ್ಮಾರ್ಟ್ ಫೋನ್ ನ ಹಿಂದೆ ಎಣ್ಸಕ್ ಒಂದನ್ನ ಕೊಟ್ಟಿದ್ದಾರೆ. ಗ್ರಿಪ್ಪಿಂಗ್ ಗೋಸ್ಕರ ಈ ತರ ಹಾಕಿ ನಮ್ಮ ಸ್ಮಾರ್ಟ್ ಫೋನ್ ನ ಗ್ರಿಪ್ ಆಗಿ ಇಟ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಡಾಕ್ಟರ್ ಸ್ಟ್ರೇಂಜ್ ನ ಐ ಆಫ್ ಅಗಮೋಟೋ. ಸೊ ಈ ತರ ಒಂದು ಕೀ ಚೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಂತೂ ನೋಡಕ್ಕೆ ಸೂಪರ್ ಆಗಿದೆ. ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ನಾನೊಬ್ಬ ಮಾರ್ವೆಲ್ ಫ್ಯಾನ್. ಅದರಲ್ಲೂ ಡಾಕ್ಟರ್ ಸ್ಟ್ರೇಂಜ್ ಅಂತೂ ಸಖತ್ತಾಗಿರತ್ತೆ. ಸೊ ಅದೆಲ್ಲ ನೋಡ್ತಾ ಇರ್ತೀನಿ. ಸೊ ಇದಂತೂ ನನಗೆ ಸೂಪರ್ ಆಗಿದೆ. ನನಗಂತೂ ಇಷ್ಟ ಆಯ್ತಪ್ಪ. ಇದು ಕಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಒಂದು ಟೀ ಶರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನೋಡಿ ಮ್ಯಾಜಿಕ್. ಓಕೆ, ಹಾಕಿ ನೋಡೋಣ. ಜಸ್ಟ್ ಸಿ ದ ಮ್ಯಾಜಿಕ್. ಇಲ್ಲಿ ನೀವು ನೋಡ್ಕೊಬಹುದು ಥಿಂಗ್ಸ್ ಜಸ್ಟ್ ಗಾಟ್ ಔಟ್ ಆಫ್ ಹ್ಯಾಂಡ್ ಅಂತ ಹಾಕಿದ್ದಾರೆ. ಸೊ ಇದೊಂದು ಡಾಕ್ಟರ್ ಸ್ಟ್ರೇಂಜ್ ನ ಡೈಲಾಗ್. ಓಕೆ, ಈಗ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಒಳಗೆ ಸ್ಮಾರ್ಟ್ ಫೋನ್ ನೋಡ್ಲಿಕ್ಕೆ ಹೇಗಿದೆ ಮತ್ತೆ ಏನೆಲ್ಲ ಕಂಟೆಂಟ್ ಅನ್ನ ಕೊಡ್ತಿದ್ದಾರೆ, ಹಾಗೂ ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಕ್ಯಾಮ್ರಾ ಹೇಗೆ ವರ್ಕ್ ಆಗ್ತದೆ, ಬ್ಯಾಟ್ರಿ ಹೇಗೆ ನಿಲ್ಲುತ್ತೆ, ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದ್ ಮಾತ್ರ ಅಲ್ಲದೆ ಇದರಲ್ಲಿ ಅಂಟು ಬೆಂಚ್ ಮಾರ್ಕ್ ಮತ್ತೆ ಪಬ್ಜಿ ಟೆಸ್ಟ್ ಅಂದ್ರೆ BGMI ಟೆಸ್ಟ್ ಮಾಡಿ ಅದು ಹೇಗೆ ವರ್ಕ್ ಆಗ್ತಿತ್ತು ಅಂತಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ನಮ್ಮ ಕೈಯಲ್ಲಿ ಈ ಒಂದು ಫೋನ್ ಅನ್ನ ನೋಡ್ಕೊಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸೈನ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈ ರೀತಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಒಂದು ಡಿಸೈನ್ ಅನ್ನ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಫಸ್ಟ್ ಡಿಸ್ಪ್ಲೇ ನ ನೋಡೋಣ. ಇದರಲ್ಲಿ ನಮಗೆ 6.7 ಇಂಚ್ ನ ಒಂದು ಫುಲ್ HD+ ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಫ್ರಂಟ್ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಟೆಸ್ಟ್ ಮಾಡಿ ಇದರ ಒಂದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ. ಲೆಫ್ಟ್ ಅಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ಇನ್ನು ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಫ್ಲಾಶ್ ಲೈಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಇಲ್ಲಿ ಒಂದು ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಇದರಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಡ್ತಿದ್ದಾರೆ. ಸೊ ಇದಂತೂ ಅಮೇಸಿಂಗ್ ಆಗಿದೆ ಡಿಸೈನ್ ಎಲ್ಲ ನೋಡ್ಬೇಕು ಅಂದ್ರೆ. ಮತ್ತೆ ಇದರಲ್ಲಿ ನಾವು ಕ್ವಾಡ್ LED ಫ್ಲಾಶ್ ಅನ್ನ ನೋಡ್ಕೊಬಹುದು. ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು 33 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್, ಟೈಪ್ ಸಿ ನ USB ಕೇಬಲ್, ಮಾರ್ವೆಲ್ ನ ಕೆಲವು ಸ್ಟಿಕರ್ಸ್, ಸಿಮ್ ಇಜೆಕ್ಟಿಂಗ್ ಪಿನ್, ಎಕ್ಸ್ ಕ್ಲಬ್ ನ ಒಂದು ವೆಲ್ಕಮ್ ಕಾರ್ಡ್, ಯೂಸರ್ ಮ್ಯಾನ್ಯುವಲ್ ಮತ್ತೆ ವಾರಂಟಿ ಕಾರ್ಡ್, ಮತ್ತೆ ಎಕ್ಸ್ಟ್ರಾ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನೋಡ್ಲಿಕ್ಕೆ ಚೆನ್ನಾಗಿನೇ ಇದೆ. ಇದರ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಮತ್ತೆ ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡೋದಾದ್ರೆ ಸ್ಪೆಕ್ಸ್ ಮತ್ತು ರಿವ್ಯೂ ಒಟ್ಟಿಗೆ ಮಾಡ್ಬಿಡ್ತೀನಿ. ಫಸ್ಟ್ ಇದರ ಡಿಸ್ಪ್ಲೇಗೆ ಬರೋಣ. ಇದರಲ್ಲಿ ನಮಗೆ 6.7 ಇಂಚ್ ನ ಫುಲ್ HD+ AMOLED ಡಿಸ್ಪ್ಲೇ ನ ಕೊಡ್ತಿದ್ದಾರೆ. 60 ಹರ್ಟ್ಸ್ ಇಂದು. ಇದರಲ್ಲಿ ನಮಗೆ 180 ಹರ್ಟ್ಸ್ ನ ಟಚ್ ಸ್ಯಾಂಪ್ಲಿಂಗ್ ಗೆಟ್ ಅನ್ನ ಕೊಡ್ತಿದ್ದಾರೆ. ಓಕೆ, ಈ ಒಂದು ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿದೆ. ನೀವು ಇಲ್ಲಿ ಡಿಸ್ಪ್ಲೇ ನಲ್ಲಿ ಕ್ವಾಲಿಟಿಯನ್ನೆಲ್ಲ ನೋಡ್ಕೊಬಹುದು. ಈ ಒಂದು ಫೋನಿಗೆ ವೈಡ್ ವೈನ್ L1 ಸಪೋರ್ಟ್ ಕೂಡ ಇದೆ. ನೀವು 4K ಹೈ ಕ್ವಾಲಿಟಿ ಕಂಟೆಂಟ್ಸ್ ಗಳನ್ನ ಸ್ಟ್ರೀಮಿಂಗ್ ಆಪ್ಸ್ ನಲ್ಲಿ ಆರಾಮಾಗಿ ನೋಡ್ಕೊಬಹುದು. ಮತ್ತೆ ಇದರ ಒಂದು ಕ್ವಾಲಿಟಿ ಅಂತ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ.
ಈ ಒಂದು 60 ಹರ್ಟ್ಸ್ ನ ರಿಫ್ರೆಶ್ ರೇಟ್ ನ ಜೊತೆಗೆ ಒಂದು 90 ಹರ್ಟ್ಸ್ ಕೊಟ್ಟಿದ್ರೆ ಇನ್ನೂ ಕೂಡ ಬೆಟರ್ ಆಗ್ತಿತ್ತು. ಬಟ್ ನಾವು ವಿಡಿಯೋ ಸ್ಟ್ರೀಮ್ ಮಾಡ್ಲಿಕ್ಕೆ, ಗೇಮ್ ಸ್ಟ್ರೀಮ್ ಮಾಡ್ಲಿಕ್ಕೆಲ್ಲ ಈಗ ಕೊಟ್ಟಿರೋ ಡಿಸ್ಪ್ಲೇನೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ. ಇನ್ನು ಇದರಲ್ಲಿ 92% ಸ್ಕ್ರೀನ್ ಟು ಬಾಡಿ ರೇಷಿಯೋನ ಕೊಡ್ತಿದ್ದಾರೆ. ನೆಕ್ಸ್ಟ್ ನಮಗೆ ಡುವಲ್ ಸ್ಪೀಕರ್ಸ್ ಅನ್ನ ಕೊಡ್ತಿದ್ದಾರೆ. ನಮಗೆ DTS ಸರೌಂಡಿಂಗ್ ಸೌಂಡ್ ಎಫೆಕ್ಟ್ ಅನ್ನ ಆರಾಮಾಗಿ ಕೊಡುತ್ತೆ. ಸೊ ನಾವು ಒಂದು ಒಳ್ಳೆ ಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಫಸ್ಟ್ ಇದರ ಒಂದು ಪ್ರೊಸೆಸರ್, ಇದರಲ್ಲಿ ನಮಗೆ ಮೀಡಿಯಾಟೆಕ್ ನ Helio G96 ಹೈಪರ್ ಇಂಜಿನ್ 2.0 ನ ಒಂದು ಚಿಪ್ಸೆಟ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಬೆಸ್ಟ್ ಗೇಮಿಂಗ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಬಟ್ ಬೇರೆ ಕಾಂಪಿಟೇಟರ್ ಅಂತ ನೋಡೋದಾದ್ರೆ ಒಂದ್ 2-3 ಸಾವಿರ ಎಕ್ಸ್ಟ್ರಾನೇ ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಿಮಗೆ ಕಡಿಮೆ ರೇಂಜ್ ನಲ್ಲಿ ಒಳ್ಳೆ ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಕೊಡುವ ಸ್ಮಾರ್ಟ್ ಫೋನ್ ಆಗಿದೆ. ಮತ್ತೆ ಇದರಲ್ಲಿ 13 GB ರ್ಯಾಮ್ ಇದೆ ಅಂತಪ್ಪ. ಹೇಗೆ ಅಂತ ನೋಡೋದಾದ್ರೆ ಫಸ್ಟ್ ಇದರಲ್ಲಿ ನಮಗೆ ಇನ್ಬಿಲ್ಟ್ ರ್ಯಾಮ್ ಅಂತ ನೋಡೋದಾದ್ರೆ 8 GB ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೂ 5 GB ಅನ್ನ ವರ್ಚುವಲ್ ರ್ಯಾಮ್ ಆಗಿ ನಾವು ಮಾಡ್ಕೊಬಹುದು. ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ಆಲ್ರೆಡಿ 3 GB ಅನ್ನ ವರ್ಚುವಲ್ ರ್ಯಾಮ್ ಆಗಿ ಎನೇಬಲ್ ಮಾಡಿರ್ತಾರೆ ನಮ್ಮ ಇಂಟರ್ನಲ್ ಸ್ಟೋರೇಜ್ ಇಂದ. ಅದನ್ನ ನೀವು 5 GB ಕೂಡ ಮಾಡ್ಕೊಬಹುದು ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು. ಓಕೆ, ಸೊ ಟೋಟಲ್ ಆಗಿ ನೋಡೋದಾದ್ರೆ 13 GB ರ್ಯಾಮ್ ಮತ್ತೆ ಇನ್ಬಿಲ್ಟ್ ಸ್ಟೋರೇಜ್ ಅಂತ ನೋಡೋದಾದ್ರೆ 128 GB ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಟರಿ ಮತ್ತೆ ಚಾರ್ಜಿಂಗ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ಈ ತರ 5000 mAh ತುಂಬಾನೇ ಕಡಿಮೆ ಒಂದು ಬ್ರಾಂಡ್ಸ್ ನಲ್ಲಿ ನಾವು ನೋಡ್ಕೊಬಹುದು. ಇದರಲ್ಲಿ ಇನ್ಫಿನಿಕ್ಸ್ ಬೆಸ್ಟ್ ಅಂತಾನೆ ಹೇಳ್ತೀನಿ. ಮತ್ತೆ ಇದರ ಒಂದು ಚಾರ್ಜಿಂಗ್ ಟೈಮ್ ಕೂಡ ತುಂಬಾ ಹೊತ್ತು ನಿಲ್ಲುತ್ತೆ. ನಾವು ಹೆವಿ ಗೇಮಿಂಗ್ ಆಡಿದ್ರೂ ಕೂಡ ಒಂದು 7-8 ಗಂಟೆ ಆರಾಮಾಗಿ ಬರ್ತಾ ಇದೆ. ಸೊ ಈ ಒಂದು ಫೋನ್ ಅನ್ನ ಅನ್ಬಾಕ್ಸ್ ಮಾಡ್ದಾಗ್ಲಿಂದಾನೆ ಇದರಲ್ಲಿ ನಾನು ಫೋಟೋಸ್ ತೆಗ್ದಿದ್ದೀನಿ, ವೈಫೈ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, PUBG ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅಂದ್ರೆ BGM ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರ ಗೇಮ್ ಫೈಲ್ ಡೌನ್ಲೋಡ್ ಮಾಡಿ ಅದನ್ನ ರಿಸೋರ್ಸ್ ಅನ್ನ ಸೆಟ್ ಮಾಡಿ ಮತ್ತೆ ಆಂಟಿಟು ಬೆಂಚ್ ಮಾರ್ಕ್ ಸ್ಕೋರಿಗೆ ಆ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ಅದಕ್ಕೆ 3D ಬೆಂಚ್ ಮಾರ್ಕ್ ಇಂದು ಅದಕ್ಕೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಒಂದು 3-4 GB ಇದಕ್ಕೆ ಖರ್ಚಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಾನು BGMI ನ ಆಡಿ 2-3 ಸಲಿನೂ ಕೂಡ ಆಡ್ ನೋಡಿದ್ದೀನಿ. ಇಷ್ಟೋ ತನಕ ಇದೆ ಕೆಲಸ. ಒಂದು 4-5 ಗಂಟೆ ಯೂಸ್ ಮಾಡಿರ್ತೀನಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಟರ್ನ್ ಆನ್ ಮಾಡಿದಾಗ ಒಂದು 64% ಚಾರ್ಜ್ ಇತ್ತು, ಈಗ 28% ಚಾರ್ಜ್ ಇದೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಈಗ 28% ಇದೆ. ಸೊ ಚಾರ್ಜ್ ಕೂಡ ಇದರಲ್ಲಿ ತುಂಬಾನೇ ಚೆನ್ನಾಗಿ ನಿಲ್ತಾ ಇದೆ. ಬೆಂಚ್ ಮಾರ್ಕ್ ಸ್ಕೋರ್ 3,39,000 ಸಮಥಿಂಗ್ ಬಂದಿತ್ತು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಇದೊಂದು ಬೆಸ್ಟ್ ಸ್ಕೋರ್ ಅಂತಾನೆ ಹೇಳ್ತೀನಿ. ಅಲ್ಲಿ BGMI ಆಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ನೋಡೋದ್ರೆ ಇದರಲ್ಲಿ ನಮಗೆ HDR ಅನ್ನ ಸಪೋರ್ಟ್ ಮಾಡಲ್ಲ. HD ಹೈ ಸೆಟ್ಟಿಂಗ್ ನಲ್ಲಿ ಇಟ್ಕೊಬಹುದು, ಇಲ್ಲ ಅಂದ್ರೆ ನಾವು ಸ್ಮೂತ್ ಅಲ್ಟ್ರಾವರೆಗೂ ಕೂಡ ಇಟ್ಕೊಂಡು ಆಡ್ಬಹುದು. ಸೊ ಗೇಮ್ ಎಲ್ಲ ಆಡ್ ನೋಡಿದೀನಿ, ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ, ಯಾವುದೇ ತರಹದ ಲ್ಯಾಗ್ ಇಲ್ಲ. ಓಕೆ, ಹಾಗೂ ಈ ಒಂದು ಫೋನ್ ಏನಿದೆ 33 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಇದೊಂದು ಬೆಸ್ಟ್ ವಿಷಯ ಅಂತಾನೆ ಹೇಳ್ತೀನಿ. ಮತ್ತೆ ಬಾಕ್ಸ್ ನಲ್ಲೂ ನಮಗೆ 33 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನು ಕೊಟ್ಟಿದ್ದಾರೆ. ಸೊ ಸೂಪರ್. ಈ ಒಂದು ಪ್ರೈಸ್ ರೇಂಜ್ ನಲ್ಲೂ ಕೂಡ ನಮಗೆ ಈ ತರ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಇದರ ಡಿಸೈನ್ ಅಂತ ನೋಡೋದಾದ್ರೆ ಒಳ್ಳೆ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಲೈಟ್ ವೈಟ್ ಆಗಿದೆ, ತುಂಬಾ ಏನು ಹೆವಿ ವೈಟ್ ಇಲ್ಲ. ಮತ್ತೆ ಈ ತರ ನೀವು ನೋಡ್ಕೊಳ್ಳಿ, ಸಕ್ಕದಾಗಿದೆಯಲ್ವಾ, ಕಿವಿಯಲ್ಲಿ ಇಟ್ಕೊಂಡ್ರೆ. ಇದರ ಒಂದು ಬೇರೆ ಗೋಲ್ಡ್ ಕಲರ್ ವೇರಿಯಂಟ್ ಕೂಡ ಬರುತ್ತೆ, ಅದು ಕೂಡ ಹೆವಿ ಸಕ್ಕದಾಗಿದೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಇದರ ಒಂದು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಫ್ರಂಟ್ 16 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ, f2.0. ಒಳ್ಳೆ ಲೈಟಿಂಗ್ ಕಂಡೀಷನ್ ಅಲ್ಲಿ ಒಂದು ಬೆಸ್ಟ್ ಫೋಟೋಗ್ರಫಿಯನ್ನ ನಾವು ತಗೊಬಹುದು, ಫ್ರಂಟ್ ಸೆಲ್ಫಿಗಳನ್ನ. ಮತ್ತೆ ನಾವು ಒಳಗಡೆನೆ ಲೈಟ್ ಸ್ವಲ್ಪ ಕಡಿಮೆ ಇದ್ರೆ ಓಕೆ, ಫೋಟೋ ಕ್ವಾಲಿಟಿ ನಾರ್ಮಲ್ ಆಗಿದೆ ಅಂತಾನೆ ಹೇಳ್ಬಹುದು. ಮತ್ತೆ ಔಟ್ಡೋರ್ ನಲ್ಲಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನಾನು ಫೋಟೋ ಸ್ಯಾಂಪಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ 50 ಮೆಗಾಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಡ್ತಿದ್ದಾರೆ. ಸೊ ಸೆಕೆಂಡರಿ ಕ್ಯಾಮ್ರಾಗಳನ್ನ ಬಿಡಿ, ಮೇನ್ ಕ್ಯಾಮ್ರಾನ ನೋಡೋಣ ಫಸ್ಟ್. ಸೊ ಔಟ್ಡೋರ್ ನಲ್ಲಿ ಫೋಟೋಸ್ ಗಳನ್ನ ತೆಗೆಯುವಾಗ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಸೊ ಓವರ್ ಆಲ್ ನೋಡೋದಾದ್ರೆ ಫ್ರಂಟ್ ಕ್ಯಾಮ್ರಾ ನನಗೆ ತುಂಬಾನೇ ಇಷ್ಟ ಆಯ್ತು, ಬ್ಯಾಕ್ ಕ್ಯಾಮ್ರಾ ಓಕೆ ಇಷ್ಟ ಆಯ್ತು ಅಂತಾನೆ ಹೇಳ್ತೀನಿ. ಇನ್ನು ಈ ಒಂದು ಫೋನ್ ಏನಿದೆ ಔಟ್ ಆಫ್ ದ ಬಾಕ್ಸ್ ಲೇಟೆಸ್ಟ್ ಆಂಡ್ರಾಯ್ಡ್ 12 ನ ಜೊತೆಗೆ ಬರ್ತಾ ಇದೆ, XOS 10.6 ನ ಜೊತೆಗೆ. ಸೊ ಫೈನಲ್ ಆಗಿ ಇದರ ಒಂದು ಪ್ರೈಸ್ ಎಷ್ಟಪ್ಪ ಅಂತ ನೋಡೋದಾದ್ರೆ 14,999 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ನೀವೇನಾದ್ರೂ ಒಳ್ಳೆ ಒಂದು ಗೇಮಿಂಗ್ ಸ್ಮಾರ್ಟ್ ಫೋನ್ ಅನ್ನ ತಗೊಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ಫ್ರಂಟ್ ಕ್ಯಾಮ್ರಾ ವೈಸ್ ಆಗಿರ್ಲಿ, ಬ್ಯಾಕ್ ಕ್ಯಾಮ್ರಾ ವೈಸ್ ಆಗಿರ್ಲಿ, ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಲಿ, ಚಾರ್ಜ್ ವೈಸ್ ಆಗಿರ್ಲಿ, ಹಾಗೂ ಗೇಮಿಂಗ್ ಅಂತೂ ಉಜ್ಜಾಡ್ಬಿಟ್ಟೆ ಯಾವುದೇ ರೀತಿಯ ಒಂದು ಹೀಟಿಂಗ್ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಇಲ್ಲ. ಸೊ ದೇರ್ ಇಸ್ ನೋ ಹೀಟಿಂಗ್ ಇಶ್ಯೂ ಇನ್ ದಿಸ್ ಫೋನ್. ಸೊ ಸೂಪರ್ ಅಂತಾನೆ ಹೇಳ್ತೀನಿ ಈ ಒಂದು ಸ್ಮಾರ್ಟ್ ಫೋನ್.
ಬಟ್ ಈ ಒಂದು ಸ್ಮಾರ್ಟ್ ಫೋನ್ನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅದರಲ್ಲೂ ಯಾರೆಲ್ಲ ಗೇಮಿಂಗ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾರೋ, ಮತ್ತೆ ಮಾರ್ವಲ್ ಫ್ಯಾನ್ಸ್ ಎಲ್ಲ ಯಾರು ಇರ್ತಾರೋ, ಮತ್ತೆ ಡಾಕ್ಟರ್ ಸ್ಟ್ರೇಂಜ್ನ ಫ್ಯಾನ್ ಯಾರೆಲ್ಲ ಇರ್ತಾರೋ, ಸೊ ಅವರಿಗೆ ಈ ಒಂದು ವಿಡಿಯೋನ ಮರಿದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಒಂದು ನಿಮಿಷ ಇನ್ನೊಂದ್ಸಲಿ ರೌಂಡ್ ಹಾಕೊಂಡ್ಬಿಡ್ತೀನಿ. ಈಗ ಒಂದು ಫೋನನ್ನು ಎತ್ತಾ ಇದ್ದೀನಿ, ಬಟ್ 25ನೇ ತಾರೀಕು ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ. ಸಿ ಯು.